ಜಾನುವಾರುಗಳಿಗಾಗಿ ಸಂಗ್ರಹವಾಗಿದ್ದ ನೀರನ್ನು ಅಡಿಕೆ ತೋಟಕ್ಕೆ ಅಕ್ರಮವಾಗಿ ಬಳಸುತ್ತಿದ್ದ ಮಹಿಳೆಯರನ್ನು ಪ್ರಶ್ನಿಸಿದ ನೀರು ಗಂಟಿಗೆ ಕಚ್ಚಿ ಗಾಯಗೊಳಿಸಿದ ಘಟನೆ ಹುಣಸೂರು ತಾಲೂಕು ಬೀರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಹೆಗ್ಗಂದೂರು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದೋ. ಪಂಚಾಯತಿಯಿಂದ ಬೀರನಹಳ್ಳಿ ಗ್ರಾಮದಿಂದ ನಾನು ವಾಟರ್ ಮ್ಯಾನಾಗಿ ನೀರು ಬಿಡ್ತಾ ಇರೋದು ಬೀರನಹಳ್ಳಿ ಗ್ರಾಮದಲ್ಲಿ. ಅಲ್ಲಿಂದ ನಿನ್ನೆ ಸಾಯಂಕಾಲ ಒಂದು 8:15 ಜಾನುವಾರು ತೊಟ್ಟಿಯಿಂದ ನೀರು ತೆಗಿತಾಯಿದ್ರು. ತೆಂಗು ಸುಚ್ಚಿ ಬಾಳೆ ತೋಟಕ್ಕೆ ಇದು ಅಡಿಕೆ ತೋಟಕ್ಕೆ ನೀರು ತೆಗ್ದು ಹೋಯ್ತಾಯಿದ್ರು. ನಾನು 3-4 ಸಲ ಹೇಳಿದೆ, 3-4 ತಿಂದೆ. ಚಂದ್ರಯ್ಯ ಮತ್ತು ಅವರೊಬ್ಬರೇ ತೆಗಿತಾಯಿದ್ರು ನೀರು. ತೆಗಿಬೇಡ ಅಂತ ನಾನು ಅವತ್ತಿಂದ ಹೇಳಿದೆ, ನಿನ್ನೆನೂ ತೆಗಿತಾಯಿರೋ ರಾತ್ರಿ. ತೆಗಿಬೇಡ ಅಂದಂತಗೆ ನಿಮ್ಮ ಅಪ್ಪಂದ ತೊಟ್ಟಿ ನಾನು ಕಂದೆ ಕಟ್ತೀನಿ, ನನಗೆ ನೀರು ಸಾಲಕ್ಕಿಲ್ಲ ಬೇಡ ಅಂತ ಎಲ್ಲ ಗಲಾಟೆ ಬೈದಾಡ್ತಾಯಿದ್ರು ಅಷ್ಟೇ. ಅವ್ವ ಅಪ್ಪ ಅಂತೆಲ್ಲ ಹೋದ್ರು. ನಾನು ಅಣ್ಣ ಒಳ್ಳೆ ಮಾತಲ್ಲಿ ತೆಗಿಬಿಡಿ, ನನಗೆ ಬಿಡಿ ಪೀಡಿಯೋಗೆ ನಾನು ವೀಡಿಯೋ ಮಾಡ್ಕೊಂಡು ತೋರ್ತೀನಿ, ದನಿಗೆ ನೀರಿಲ್ಲ, ನೀವು ಬಾಳೆ ಅಡಿಕೆ ಸೋಜಿಗೆಲ್ಲ ಯಾಕೆ ಹಾಯಿಸ್ಕೊತೀರಿ ಅಂತ ಕೇಳಿದೆ. ಆಗಷ್ಟೊತ್ತಿಗೆ ಅವ್ರ ಮಗಳು ಅಲ್ಲೆಲ್ಲ ಕಚ್ಚಿ ಕಿಂಗ್ರಿ ಹೊಟ್ಟೆ ತಗೋತಾರೆ. ರಾಜಮ್ಮ ಮತ್ತು ಅವ್ರ ಮಗಳು ಶಿಲ್ಪ ಅವರು ಇಬ್ಬರಳು ಬಂದರು. ಅಲ್ಲಿಂದ ಬಂದು ನಾನು ವೀಡಿಯೋ ಮಾಡ್ತಾ ಇರೋದ ಫೋನ್ ಕಿತ್ಕೊಂಡು ಕೊನೆಗೆ ಚಂದ್ರಯ್ಯನವರು ಬಂದರು ಗಲಾಟೆಗೆ. 3 ಸೇರಿ ನನಗೆ ಹೊಡೆದು ಕೆಳಕೆಲ್ಲ ಹಾಕೊಂಡು ಕಚ್ಚಿ ರಟ್ಟೆಯನ್ನು ಈಜಿ ಸಖತ್ತು ಏಟಾಗ್ಬಿಟ್ಟಿದೆ. ಆ ಥರ ಏಟಾದಾಗ ನಾವು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡೋದು ಹೆಂಗೆ ಮಾಡೋದು? ನೀರು ಗಂಟೆಯಾಗಿ ನಾವು ಪಂಚಾಯತಿ ಕೆಲಸ ಅಂತ ನಾವು ಈ ಥರ ನಾವು ಹೊಡ್ಸ್ಕೊಂಡು ಕೆಲಸ ಮಾಡಿದ್ರೆ ನಾವು ಜೀವನ ಹೆಂಗೆ ಮಾಡೋದು? ನಮಗೆ ಪೊಲೀಸ್ ಇಲಾಖೆ ರಾತ್ರಿ ಬಂದಿತ್ತು, ಸ್ಟೇಟ್ಮೆಂಟ್ ಬರ್ಕೋದ್ರು, ಕಂಪ್ಲೇಂಟ್ ಆಗಿತ್ತು. ಬೆಳಿಗ್ಗೆನೂ ಸಹ ಬಂದಿಲ್ಲ. ಇನ್ನು ಮಾಧ್ಯಮ ಬಂದಿದ್ದ ಮತ್ತು ಪೊಲೀಸ್ ಇಲಾಖೆ ಕಡೆಯಿಂದ ನಮಗೆ ನ್ಯಾಯ ದೊರಕಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.